ಪುಳಕನಿಂದೇ ಸಪ್ಪನ ಮೂಡಿಗಾದ ಮೋಡಕ್ಕೆ ಹೊತ್ತು ಗೊತ್ತು ಹೋಗಿ ಪಕ್ಕಕ್ಕೆ ಮಳೆಯ ಚುಂಬನ ಸಾಗರಕ್ಕೆ ಇಷ್ಟಾದ ಮೇಲೆ ಹೃದಯಕ್ಕೆ ಅಸ್ತು ಅನ್ನು ಅಷ್ಟೇ ಪ್ರೇಮಕ್ಕೆ ಬೇಡ ಯಾವುದೇ ಹಿಂಜರಿಕೆ ಸ್ಯಾಂಡಲ್ವುಡ್ ಸಿಂಡಲ್ಲ ರಾಧಿಕಾ ಪಂಡಿತ್ ಎಂದು ಹುಟ್ಟುಹಬ್ಬದ ಸಂಭ್ರಮದಲ್ಲಿದೆ. ಬನ್ನಿ ಅದರ ನಂತರ ರಾಧಿಕಾ ಪಂಡಿತರ ಹುಟ್ಟುಹಬ್ಬ ಇವತ್ತು ಯಾವ ರೀತಿ ಸ್ಪೆಷಲ್ ಯಾವ ರೀತಿ ಆಚರಣೆ ಮಾಡೋದು ಅವ್ರನ್ನ ಕೇಳೋಣ. ಮೇಡಮ್, ಮೊದಲಿಗೆ ಪ್ರಜಾ ಟಿವಿ ಪರವಾಗಿ, ಪ್ರಜಾ ಟಿವಿ ವೀಕ್ಷಕರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಒಂದು ಬರ್ತ್ಡೇ ದಿನ ಒಂದು ಸೆಲೆಬ್ರೇಷನ್ ಇರುತ್ತೆ. ಸೊ ಇವತ್ತು ಯಾವ ರೀತಿ ಸೆಲೆಬ್ರೇಟ್ ಮಾಡ್ಕೋತಿದ್ದೀರಿ? ತುಂಬ ಖುಷಿ ತುಂಬಿರೋ ದಿನ ಇವತ್ತು. ಸೆಲೆಬ್ರೇಷನ್ ಟ್ರಿಪಲ್ ಆಗಿಬಿಟ್ಟಿದೆ. ಬಿಕಾಸ್ ಮದುವೆ ನಂತರ ಇದು ಮೊದಲನೇ ಬರ್ತ್ಡೇ. ಸೊ ಫ್ಯಾನ್ಸ್ ಜೊತೆ, ಮಮ್ಮಿ ಪಾಪನ ಜೊತೆ, ಅತ್ತೆ ಮಾವನ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಸೊ ಆ್ಯಂಡ್ ಯಶ್ ಅವರು ಕೂಡ ನನ್ನ ಜೊತೆ ಬೆಳಗಿಂದ ಇದ್ದಾರೆ. ದ್ಯಾಟ್ ಈಸ್ ದ ಸ್ಪೆಷಲ್. ಸೊ ಹೇಗಿದೆ ಎಕ್ಸೈಟ್ಮೆಂಟ್? ಫಸ್ಟ್ ಯಾರು ವಿಶ್ ಮಾಡಿದ್ದು? ಐ ಥಿಂಕ್ ಯಶ್ ಅವ್ರು ಫಸ್ಟ್ ವಿಶ್ ಮಾಡಿದ್ದು. ತುಂಬ ಚೆನ್ನಾಗಿದೆ. ಬಿಕಾಸ್ ನೆನ್ನೆಯಿಂದನೇ ಸೆಲೆಬ್ರೇಷನ್ ಶುರು ಆಯಿತು. ಮನೆಯಲ್ಲಿ ಕೇಕ್ ಕಟ್ ಮಾಡೋದಾಗಲಿ, ಇವತ್ತು ಸಾಕಷ್ಟು ಫ್ಯಾನ್ಸ್ ಬಂದಿದ್ದಾರೆ. ಸೊ ಅವ್ರ ಜೊತೆ ನಾನು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಸೊ ಬರ್ತ್ಡೇ ತಕ್ಷಣ ಗಿಫ್ಟ್ಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಶ್ ಅವ್ರ ಕಡೆಯಿಂದ, ಫ್ಯಾಮಿಲಿ ಕಡೆಯಿಂದ ಯಾವ ರೀತಿ ಗಿಫ್ಟ್ಗಳು? ಗೊತ್ತಿಲ್ಲ, ಬಿಕಾಸ್ ನಾನು ಬೆಳಗ್ಗೆಯಿಂದ ಫ್ಯಾನ್ಸ್ ಜೊತೆನೇ ಇರ್ತೀನಿ. ಸೊ ಸಂಜೆ ನಂತರ ನನಗೆಲ್ಲ ಗಿಫ್ಟ್ಸ್ ಬರೋಕ್ಕೆ ಶುರು ಆಗುತ್ತೆ. ಆವಾಗ ನಿಮಗೆ ತಿಳಿಸ್ತೀನಿ. ಐ ಡೋಂಟ್ ನೋ. ಬಟ್ ಯಶ್ ಅವರು ಯಾವಾಗಲೂ ನನಗೆ ತರಲೆ ಗಿಫ್ಟೇ ಕೊಡೋದು. ಸೊ ಯಾವ ಥರ ತರಲೆ ಗಿಫ್ಟು ಈ ವರ್ಷ ಪ್ಲ್ಯಾನ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಸೊ ನೀವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀರಾ? ಸೊ ನೀವು ಲಾಸ್ಟ್ ಹೇಳ್ದಂಗೆ ಒಂದ್ಸಲ ಕೊತ್ತಂಬರಿ ಸೊಪ್ಪು ಕೊಟ್ಟಿದ್ರು, ಸೊ ಒಂದ್ಸಲ ಅಲಾರಂ ಕ್ಲಾಕ್ ಕೊಟ್ಟಿದ್ರು. ಸೊ ಈ ರೀತಿ ಯಾವ ಗಿಫ್ಟ್ ಬರೋದಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಗೊತ್ತಿಲ್ಲ ಅವ್ರು ಯಾವ ಥರ ಥಿಂಕ್ ಮಾಡ್ತಾರೆ ಅಥವಾ ಏನು ಥಿಂಕ್ ಮಾಡಿಕೊಡ್ತಾರೆ ಅಂತ ನನಗೆ ಹೇಳೋಕ್ಕಾಗಲ್ಲ. ಬಟ್ ಒಂದು ಮಾತ್ರ, ಅವ್ರು ಕೊಡೋವಂಥ ಗಿಫ್ಟು ಮಜಾ ಕೊಡೋವಂಥ ಗಿಫ್ಟ್ ಇರುತ್ತೆ. ಅಂದರೆ ಎಲ್ಲರೂ ಬಾಯಲ್ಲೂ ಒಂದು ನಗು ಮೂಡಿಸುತ್ತೆ. ಅಂಥ ಒಂದು ಗಿಫ್ಟ್ ಖಂಡಿತವಾಗ್ಲೂ ಕೊಡ್ತಾರೆ ಅವರು. ಸೊ ಹುಟ್ಟುಹಬ್ಬದ ದಿನ ಏನೋ ಒಂದು ನೆನಪಾಗಿ ಉಳಿಯುವಂತಹ ಒಂದು ಕಾರ್ಯ ಮಾಡಬೇಕು ಅಂತ ಹೇಳ್ತಾರೆ. ಸೊ ಈ ವರ್ಷ ಮಾಡುವಂತಹ ಪ್ಲಾನ್ ಏನಾಗಿದೆ? ತುಂಬ ಅಷ್ಟಿದೆ. ಅಂದರೆ ಈಗ ತಾನೇ ನಾವು ಯಶೋಮಾರ್ಗದಿಂದ ಶುರು ಮಾಡಿದ್ದೀವಿ. ಅದು ನಮ್ಮ ಫಸ್ಟ್ ಪೈಲಟ್ ಪ್ರಾಜೆಕ್ಟು. ಸೊ ಆ ಥರದ್ದು ತುಂಬ ಪ್ರಾಜೆಕ್ಟ್ಸ್ಗಳಿದೆ. ಈಗ ಅಭಿಮಾನಿಗಳು ಸೇರಿದ್ದಾರೆ. ಇನ್ಫ್ಯಾಕ್ಟ್ ಈ ಡೆಕೋರೇಷನ್ ಎಲ್ಲ ನೋಡ್ತಾ ಇದ್ದಾರೆ, ಅವರಿಂದಾನೇ ಮಾಡ್ತಿದ್ದಾರೆ. ಮುದುಕೃಷ್ಣ ಅವರು ಇದು ಗಿಡಗಳು ತೊಗೊಂಡು ಬಂದಿದ್ದಾರೆ ಎಲ್ಲ ಬಂದಿರೋರಿಗೆ ಕೊಡೋಕ್ಕೆ. ಸೊ ಇಟ್ಸ್ ರಿಯಲಿ ನೈಸ್. ನಮ್ಮ ಮದುವೆ ಇನ್ವಿಟೇಷನಲ್ಲಿ ನಾವು ಗಿಡ ಕೊಡೋಕ್ಕೆ ಶುರು ಮಾಡಿದ್ವಿ. ಯಶ್ ಅವ್ರ ಬರ್ಡೇ ಕೊಟ್ವಿ, ಈಗ ನನ್ನ ಬರ್ಡೇ ಕೊಡ್ತಾ ಇದ್ದೀವಿ. ಸೊ ಆ ಥರ ಇಟ್ಸ್ ಅ ಗುಡ್ ಥಿಂಗ್. ಸೊ ನಿಜವಾಗ್ಲೂ ಖಂಡಿತ ಇಲ್ಲ ಒಂದು ಕಡೆ ಈ ಬರ್ತ್ಡೇ ತುಂಬಾ ಸ್ಪೆಷಲ್ ಅಂತ ಅನ್ಸುತ್ತೆ. ಏನಕ್ಕೆ ಅಂದರೆ ಕಳೆದ ಬಾರಿ ನಿಮ್ಮ ಜೊತೆ ಯಶ್ ಇರಲಿಲ್ಲ. ಸೊ ಇವತ್ತು ನಿಮ್ಮ ಜೊತೆ ಯಶ್ ಇದ್ದಾರೆ. ಸೊ ಅವ್ರ ಬರ್ತ್ಡೇಲ್ಲೂ ಕೂಡ ಯಶ್ ಅವ್ರ ಜೊತೆ ನೀವಿದ್ರಿ. ಸೊ ಇವತ್ತು ಎರಡೆರಡು ಮನೆ ಫಂಕ್ಷನು, ಸೊ ಮೂರು ಕಡೆ ಸೆಲೆಬ್ರೇಷನು. ಯಾವ ರೀತಿ ಖುಷಿ ಆಗುತ್ತೆ? ಬಿಕಾಸ್ ಏನಾಗುತ್ತೆ, ಇಷ್ಟು ವರ್ಷ ಕೂಡ ನಾವು ಜೊತೇಲಿ ಇರಲಿಲ್ಲ. ಜಸ್ಟ್ ಫೋನಲ್ಲಿ ವಿಶ್ ಮಾಡೋದು ಅಥವಾ ಸಂಜೆ ಸಿಗೋದು ಆ ಥರ ಇತ್ತು. ಈಗ ದಿನಪೂರ್ತಿ ಅವ್ರ ಜೊತೆ ನನ್ನ ಅಭಿಮಾನಿಗಳು ಅವ್ರಿಗೆ ಭೇಟಿ ಮಾಡುವಂಥ ಸಂದರ್ಭ ಕೂಡ ಇದೆ. ಸೊ ಇಟ್ಸ್ ರಿಯಲಿ ನೈಸ್. ಸೊ ನಿಮ್ಮ ಮತ್ತು ಯಶ್ ಅವರ ಮದುವೆಗೆ ಕಾರ್ಡ್ ಇನ್ವಿಟೇಷನ್ ಜೊತೆ ಒಂದು ಗಿಡಗಳನ್ನ ಗಿಫ್ಟಾಗಿ ಕೊಟ್ಟಿದ್ರಿ. ಸೊ ಈಗ ಅಭಿಮಾನಿಗಳು ನಿಮಗೆ ಗಿಡಗಳನ್ನ ಗಿಫ್ಟ್ ಕೊಡ್ತಿದ್ದಾರೆ. ಸೊ ಹೇಗೆ ಖುಷಿ ಆಗುತ್ತೆ? ಬಿಕಾಸ್ ಇದೇ ನೋಡಿ, ನಮ್ಮ ಉದ್ದೇಶ ಇದೆ. ನಾವು ಮಾಡೋ ಕೆಲಸವನ್ನು ನೋಡಿಬಿಟ್ಟು ಯಾರಿಗೋ ಒಂದು ಸ್ಫೂರ್ತಿಯಾಗಿ ಅವ್ರು ಏನಾದರೂ ಮಾಡೋಕ್ಕೆ ಹೋದರೆ ಇಟ್ ಇಸ್ ಸೋ ಗುಡ್. ಈಗ ನಾವು ಇನ್ವಿಟೇಷನ್ ಜೊತೆ ಗಿಡ ಕೊಟ್ವಿ, ಅದನ್ನು ನೋಡಿ ಫಾಲೋ ಮಾಡ್ತಿದ್ದಾರೆ. ಈಗ ಅಭಿಮಾನಿಗಳೇ ಗಿಡ ಕೊಡ್ತಾ ಇದ್ದಾರೆ. ಸೊ ಗಿಡ ನೆಟ್ಟೋದ್ರಿಂದ ಎಷ್ಟು ನಮಗೆ ಹೆಲ್ಪ್ ಆಗುತ್ತೆ. ಸೊ ನಮ್ಮ ಕಡೆಯಿಂದ ಒಂದು ಏನೋ ವರ್ಕ್ ಆಗಿದೆ ಅಂತ ಖುಷಿ ಇದೆ ನಮಗೆ. ಸೊ ನಿಮ್ಮನ್ನು ಲಾಸ್ಟು ಅಭಿಮಾನಿಗಳು ತೆರೆ ಮೇಲೆ ನೋಡಿದ್ದು ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಲಾಸ್ಟು. ಸೊ ಯಾವಾಗ ನಿಮ್ಮಿಬ್ಬರ ತೆರೆ ಮೇಲೆ ನೋಡ್ಬೋದು ಅಥವಾ ನಿಮ್ಮನ್ನ ಮುಂದಿನ ಪ್ರಾಜೆಕ್ಟ್ ಬಗ್ಗೆ? ಈಗ ಸದ್ಯಕ್ಕೆ ನಮ್ಮ ಸಪ್ರೇಟ್ ಪ್ರಾಜೆಕ್ಟ್ಸ್ ಇದೆ. ನಂದು ಒಂದು ಆಲ್ಮೋಸ್ಟ್ ಫೈನಲೈಸ್ ಆಗಿದೆ. ರಿವೀಲ್ ಮಾಡ್ತೀನಿ ಡೀಟೇಲ್ಸ್. ಆದಷ್ಟು ಬೇಗ ಎಲ್ಲ ಡೀಟೇಲ್ ಮಾಡ್ತೀನಿ. ಎಷ್ಟೊಂದು ಸಪ್ರೇಟ್ ಪ್ರಾಜೆಕ್ಟ್ಸ್ ಆ್ಯಂಡ್ ಪ್ಲಸ್ ನಮ್ಮ ಜೋಡಿಯಲ್ಲಿ ನಾವು ಯಾವತ್ತೂ ಅಂದರೆ ಅವಶ್ಯಕತೆ ಇದ್ದರೆ ಆ ಸ್ಕ್ರಿಪ್ಟಲ್ಲಿ ಅಥವಾ ನಮಗೆ ಸ್ಕ್ರಿಪ್ಟ್ ಇಷ್ಟ ಆದರೆ ಮಾತ್ರ ನಾವು ಆಯ್ಕೆ ಮಾಡೋದು. ಸೊ ಅಂಥ ಸ್ಕ್ರಿಪ್ಟ್ ಏನಾದರೂ ಬಂದರೆ ನಾನು ಖಂಡಿತವಾಗ್ಲೂ ಜೊತೆಲಿ ಆ್ಯಕ್ಟ್ ಮಾಡ್ತೀವಿ. ಸೊ ಕೊನೆಯದಾಗಿ ನಿಮ್ಮ ಅಭಿಮಾನಿಗಳು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿ ವರ್ಷ ಸಂಖ್ಯೆ ಹೆಚ್ಚಾಗ್ತಿದೆ ಅಭಿಮಾನಿಗಳದ್ದು. ಅದು ನನ್ನ ಸಂಪಾದನೆ, ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ. ಇದೇ ಥರ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ನಮ್ಮ ಮೇಲೆ ಸದಾ ಇರಲಿ. ಸೊ ಇದಿಷ್ಟು ಸ್ಯಾಂಡಲ್ವುಡ್ನ ಸಿಂಡ್ರೆಲ್ಲಾ ರಾಧಿಕಾ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಮುಖ ಜೊತೆ ಅರ್ಕೇಶ್, ಪ್ರಜಾ ಟಿವಿ, ಬೆಂಗಳೂರು. ಗಾಳಿಯಲ್ಲಿಂದು ಬಂದಿದೆ ಹೊಸ ಸಾಡು, ಏರಿ ಕುಳಿತೆ ಒಲವ ಒಯ್ಯಾಲಿಯನು, ಭಾವನೆಗಳ ಹಿಂದು ಬಾರಿಸುತ್ತಿದೆ ಬ್ಯಾಂಡು, ಹೇಳಿ ಕೊಂಡೆ ನನಗೆ ಸುವಾಲಿಯನು.
ಹೃದಯದ ಮನೆಯ ಅಂಗಳದಲ್ಲಿ ನಿಂತಿದೆ ನಲುಮೆ ನಾಚಿಕೆಯಲ್ಲಿ ಯಾರ ಬಾಗಿಲ ಬೆಲ್ಲೊತ್ತಿದೆ ಮೃದು ಮಲ್ಲಿಗೆ ಹೂವೊಂದು ತಂಗಾಳಿಯಲೆಂದು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷದ ಬರ್ತಡೆಗೆ ನಾನು ಬಂದಿದ್ದೀನಿ. ನಿಮ್ಮ 50 ವರ್ಷದ ಬರ್ತಡೆಗೆ ನಾನು ದೊಡ್ಡ ಮಗನ ಜೊತೆ ಬರ್ತೀನಿ. ಕೇಳಿಸ್ಕೊಳ್ಳಿ, ನಿಮ್ಮ 75ನೇ ವರ್ಷದ ಬರ್ತಡೆಗೆ ನಾನು ಮೊಮ್ಮಗಳ ಜೊತೆ ಬರ್ತೀನಿ. ಒಳ್ಳೇದಾಗಲಿ. pam 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 pam